Welcome back, students. In this session, you're going to see program 6 of S&A lab, statistics and analytics lab. So ಈ ಪ್ರೋಗ್ರಾಮಲ್ಲಿ ಪ್ರೋಗ್ರಾಮ್ 5 ಕಂಟಿನ್ಯೂಡ್ ವರ್ಷನ್ ಇದು. ಸೊ ಪ್ರೋಗ್ರಾಮ್ 5 ಏನು ಮಾಡಿದ್ರಿ ಅಂತಂದರೆ ಅಲ್ಲಿ ಒಂದು ಟೇಬಲ್ ಕ್ರಿಯೇಟ್ ಮಾಡಿ ಅದಕ್ಕೆ ಒಂದು ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಿದ್ವಿ, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಅದ್ರ ಎಕ್ಸ್ಟೆಂಡ್ ವರ್ಷನ್ ಏನು ಮಾಡಬೇಕು ಅಂದರೆ ಇಲ್ಲಿ ರಿಲೇಟಿವ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಬೇಕು. ರಿಲೇಟಿವ್ ಫ್ರೀಕ್ವೆನ್ಸಿ ಅಂತಂದರೆ ಪಾಯಿಂಟ್ ಆಫ್ ಪರ್ಸೆಂಟೇಜ್ ಅಥವಾ 1ಗೆ ಈಕ್ವಲೆಂಟ್ ಆಗೋ ವ್ಯಾಲ್ಯೂಸ್ ಎಷ್ಟು ಬರುತ್ತೆ ಅದಕ್ಕೆ ಅಂತ ನೋಡಬೇಕು. ಓಕೆ, ವಿಲ್ ಸಿ ಹೌ ಇಟ್ ಕ್ಯಾನ್ ಬಿ ಡನ್. ಸೊ ಪ್ರೋಗ್ರಾಮ್ ಹೆಡ್ಡಿಂಗ್ ಬಂದು ಪ್ರೋಗ್ರಾಮ್ 6 ಬಂದು ಇನ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಸ್ಪ್ರೆಡ್ಶೀಟ್ ಡ್ರಾ ದ ರಿಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಫಾರ್ ದ ಗಿವನ್ ಡೇಟಾ ಸೆಟ್ ಶುಡ್ ಕಂಟೈನ್ ಮಿನಿಮಮ್ 50 ಡೇಟಾ. ಸೊ ಇಲ್ಲಿ ಆಲ್ರೆಡಿ ಹೇಳಿದ್ದೆ ನಿಮಗೆ, ನಾನು ಅದೇ ಡೇಟಾ ಮಾಡಬೇಕು ಅಂತ ಇದ್ದೀನಿ, ನಾನು ಅದೇ ಡೇಟಾ ತೊಗೊಂಡು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ. ಯು ಕ್ಯಾನ್ ಟೇಕ್ ಡಿಫ್ರೆಂಟ್ ಡೇಟಾ. ಆ ಡೇಟಾ ಬೇಡ ಅಂತಂದರೆ ಡಿಫ್ರೆಂಟ್ ಡೇಟಾ ತೊಗೊಂಡು ಮಾಡಿ. ಸೊ ಆಟೋಮೆಟಿಕಲಿ ನಿಮ್ಗೆ ಏನಾಗುತ್ತೆ ಅಂತಂದರೆ ಯು ಕ್ಯಾನ್ ಡೂ ಫಾರ್ ಡಿಫ್ರೆಂಟ್ ಡೇಟಾಸ್. ಸೊ ಆ ಡಿಫ್ರೆಂಟ್ ಡೇಟಾ ಬೇಕು ಅಂತಂದರೆ ಫಸ್ಟ್ ನೀವು ಕಲೆಕ್ಟ್ ಮಾಡಬೇಕು ಡೇಟಾನ ಥ್ರೂ ದ ಸರ್ವೇಸ್ ಆ್ಯಂಡ್ ದ ಗೂಗಲ್ ಫಾರ್ಮ್ಸ್. ಆ ಕಲೆಕ್ಟ್ ಮಾಡೋ ಡೇಟಾಗೆ ನೀವು ಮಾಡ್ಬೋದು, ಆಪ್ರೇಟ್ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ನಿಮಗೆ. ಇಲ್ಲ ಅಂತಂದರೆ ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಟೇಬಲ್ ಆ್ಯಂಡ್ ಯು ಕ್ಯಾನ್ ಡೂ ದ ಕ್ಯಾಲ್ಕುಲೇಷನ್ಸ್. ಬಟ್ ಇಲ್ಲಿ ನೀವು ಮಾಡಬೇಕಾಗಿರೋದು ಮಿನಿಮಮ್ 50 ಡೇಟಾಗಿ ಮಾಡಬೇಕು. ಮ್ಯಾಕ್ಸಿಮಮ್ ಯು ಕ್ಯಾನ್ ಟೇಕ್ 100 ಡೇಟಾ 200 ಡೇಟಾ, ದಟ್ ಇಸ್ ಅಪ್ ಟು ಯು. ಎಷ್ಟು ಬೇಕಾದ್ರೂ ಮಾಡ್ಬೋದು, ಬಟ್ ಮಿನಿಮಮ್ 50 ಡೇಟಾಗೆ ಮಾಡಲೇಬೇಕು. ಫಾರ್ ಮೋರ್ ಸಚ್ ಕೈಂಡ್ ಆಫ್ ವಿಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್ ನಮ್ಮ ಡಿಪ್ಲೊಮಾ ಚಾನಲ್. ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಸೊ ಯುಲ್ ಗೆಟ್ ದ ಫ್ರೀಕ್ವೆಂಟ್ ಅಪ್ಡೇಟ್ಸ್. ಇನ್ನು ನಿಮಗೆ ಇಫ್ ಯು ವಾಂಟ್ ಈಚ್ ಆ್ಯಂಡ್ ಎವ್ರಿ ಪ್ರೋಗ್ರಾಮ್ ವಿಡಿಯೋಸ್ ಇನ್ ಡೀಟೇಲ್, ಡೌನ್ಲೋಡ್ ದ ನಮ್ಮ ಡಿಪ್ಲೊಮಾ ಆ್ಯಪ್. ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ, ಡೌನ್ಲೋಡ್ ಮಾಡಿ. ಯು ವಿಲ್ ಗೆಟ್ ದ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ವೈಸ್ ಡಿಸ್ಕ್ರಿಪ್ಷನ್ ಫಾರ್ ಈಚ್ ಆ್ಯಂಡ್ ಎವ್ರಿ ಎಕ್ಸ್ಪೆರಿಮೆಂಟ್. ಇಂಡಿವಿಜುವಲ್ ಎಕ್ಸ್ಪ್ಲನೇಷನ್ ಸಿಗುತ್ತೆ ನಿಮಗೆ ವಿತ್ ರೆಕಾರ್ಡ್ ಕಂಟೆಂಟ್ಸ್, ವಿತ್ MCQs ಆ್ಯಂಡ್ ವಿತ್ ಮಲ್ಟಿಪಲ್ ವಿಡಿಯೋಸ್, ಸೊ ದಟ್ ಯು ಕ್ಯಾನ್ ಈಸಿಲಿ ಅನಲೈಸ್ ದ ಲ್ಯಾಬ್. ನಿಮ್ಗೆ ಯಾವುದೂ ಕಷ್ಟ ಆಗಲ್ಲ. ಸೊ ಈಸಿಯಾಗಿ ಅರ್ಥ ಮಾಡ್ಕೊಳೋದಕ್ಕೆ ಹೆಲ್ಪ್ ಆಗುತ್ತೆ. ಕ್ಲೀನಾಗಿ ಅರ್ಥ ಆಗೋಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಡೌನ್ಲೋಡ್ ದ ಆ್ಯಪ್ ಆ್ಯಂಡ್ ಯೂಸ್ ದ ಫೀಚರ್ಸ್. ಥ್ಯಾಂಕ್ ಯು. ಸೊ ರಿಲೇಟಿವ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಯು ನೀಡ್ ಟು ಬಿಲ್ಡ್ ದ ಡೇಟಾ. 50 ಡೇಟಾಸ್, ಸೊ 50 ಸ್ಟೂಡೆಂಟ್ಸ್ ಡೇಟಾ ತೊಗೊಂಡಿದ್ದೀನಿ ಇಲ್ಲಿ. ಸೇಮು ಇಲ್ಲಿ 5th ಪ್ರೋಗ್ರಾಮ್ ಏನು ಬರುತ್ತೆ, ಸೇಮ್ ಡೇಟಾ ಬಿಲ್ಡ್ ಮಾಡಬೇಕು. ಓನ್ಲಿ ಒನ್ ಎಕ್ಸ್ಟ್ರಾ ಟೇಬಲ್ ವಾಟ್ ಯು ಗೆಟ್ ಇಯರ್ ಈಸ್ ದ ರಿಲೇಟಿವ್ ಫ್ರೀಕ್ವೆನ್ಸಿ ಟೇಬಲ್. ಓಕೆ, ಸೊ ಕ್ಯಾಲ್ಕುಲೇಟಿಂಗ್ ದ ಫ್ರೀಕ್ವೆನ್ಸಿ ಆ್ಯಂಡ್ ರಿಲೇಟಿವ್ ಫ್ರೀಕ್ವೆನ್ಸಿ ಈಸ್ ಒನ್ ಅಟ್ ದ ಸೇಮ್. ಅದು ಸ್ವಲ್ಪ ಲಿಟಲ್ ಬಿಟ್ ಮಾಡಿಫಿಕೇಶನ್ಸ್ ಆಗುತ್ತೆ ನಮಗಿಲ್ಲಿ. ಸೊ ಫ್ರೀಕ್ವೆನ್ಸಿಯವ್ರಿಗೆ ಗೊತ್ತು ನಿಮಗೆ, ಸೇಮ್ ಪ್ರೊಸೀಜರ್ ಫಾಲೋ ಅಪ್ ಮಾಡಿ. ಸೇಮ್ ಪ್ರೊಸೀಜರ್ ಆದಮೇಲೆ ರಿಲೇಟಿವ್ ಫ್ರೀಕ್ವೆನ್ಸಿ ಬರುತ್ತೆ ನಿಮಗೆ ಇಲ್ಲಿ. ಸೊ ರಿಲೇಟಿವ್ ಫ್ರೀಕ್ವೆನ್ಸಿ ಅಡ್ವಾಂಟೇಜ್ ಏನು ಅಂತಂದರೆ ಇಲ್ಲಿ ಪರ್ಸೆಂಟೇಜಸ್ ನೋಡ್ಬೋದು ನಾವಿಲ್ಲಿ. ಸೊ ಇದನ್ನೆಲ್ಲ ಆ್ಯಡ್ ಮಾಡಿದಾಗ ನಮಗಿಲ್ಲಿ ಇದು ಈಕ್ವಲ್ ಟು 1 ಬರುತ್ತೆ. ಪರ್ಸೆಂಟೇಜ್ ಕನ್ವರ್ಟ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ 100%. ಓಕೆ, ಸೊ ದಿಸ್ ಇಸ್ ದ ಡಿಫ್ರೆನ್ಸ್. ಸೊ ಫ್ರೀಕ್ವೆನ್ಸಿ ಟೇಬಲ್ ಸೇಮ್ ಬರುತ್ತೆ, ಎಲ್ಲ ಆ್ಯಡ್ ಮಾಡಿದ್ರೆ 50 ಬರಬೇಕು. ರಿಲೇಟಿವ್ ಫ್ರೀಕ್ವೆನ್ಸಿಗೆ ಜನರೇಟ್ ಮಾಡೋದೆಲ್ಲ ಆ್ಯಡ್ ಮಾಡಿದ್ರೆ 1 ಬರಬೇಕು. ಸೊ ದಟ್ ಈಸ್ ದ ಅಜೆಂಡಾ ಇಯರ್. ಸೊ ಇಲ್ಲಿ ರಿಲೇಟಿವ್ ಫ್ರೀಕ್ವೆನ್ಸಿ ಅಂತಂದರೆ ಎಷ್ಟು ಪರ್ಸೆಂಟು, ವಾಟ್ ಈಸ್ ದ ರೇಷಿಯೋ, ಅದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ರಿಲೇಟಿವ್ ಫ್ರೀಕ್ವೆನ್ಸಿ ಆಗುತ್ತೆ. ಸೊ ವಿಲ್ ಗೋಯಿಂಗ್ ಟು ಸಿ ಹೌ ಕ್ಯಾನ್ ವಿ ಕ್ಯಾಲ್ಕುಲೇಟ್ ದಿಸ್ ಇನ್ ದ ಎಕ್ಸೆಲ್ ಶೀಟ್. ಸೊ ಫಾರ್ ಪ್ರೋಗ್ರಾಮ್ 6 ಎವ್ರಿಥಿಂಗ್ ಈಸ್ ಸೇಮ್. ಓಕೆ, ಪ್ರೋಗ್ರಾಮ್ 6 ಬಂದು ರಿಲೇಟಿವ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಬೇಕು. ರಿಲೇಟಿವ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯು ನೀಡ್ ಟು ಜನರೇಟ್ ದ ಫಾರ್ಮುಲಾ. ಆಟೋಮೆಟಿಕಲಿ ಯು ಕ್ಯಾನ್ ಡೂ ಆರ್ ಫಾರ್ಮುಲಾ ವೈಸ್ ಯು ಕ್ಯಾನ್ ಡೂ. ಸೊ ಯಾವ್ದಾರ ವೇ ಮಾಡಿ, ಇಟ್ಸ್ ಅಪ್ ಟು ಯು. ಸೊ ನಾನು ಪ್ರಿಫರ್ ಮಾಡೋದು ಫಾರ್ಮುಲಾ ವೇ. ಬಟ್ ಇಫ್ ಯು ಫೌಂಡ್ ಈಸಿ ಇನ್ ಯೂಸಿಂಗ್ ದ ಇನ್ಬಿಲ್ಟ್ ಫಂಕ್ಷನ್ ಯು ಕ್ಯಾನ್ ಡೂ ಇಟ್. ಸೊ ಅದಾದಮೇಲೆ ರಿಲೇಟಿವ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಬೇಕು. ಎವ್ರಿಥಿಂಗ್ ಈಸ್ ಸೇಮ್. ಡೇಟಾ ಡಿಫ್ರೆಂಟ್ ಆಗ್ಬೋದು ಹೊರತು ಪ್ರೊಸೀಜರ್ ಸೇಮ್ ಬರುತ್ತೆ. ಫಾರ್ 5th ಪ್ರೋಗ್ರಾಮ್ ಏನು ಮಾಡಿದರೆ ಎವ್ರಿಥಿಂಗ್ ಇಸ್ ಸೇಮ್ ಅಂಟಿಲ್ ಅನ್ಲೆಸ್ ದಿಸ್ ರಿಲೇಟಿವ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಷನ್ ಪಾಯಿಂಟ್. ಈ ಪಾಯಿಂಟ್ ಬರೋವರೆಗೂ ಎಲ್ಲ ಸೇಮ್ ಬರುತ್ತೆ. ನೋಡಿ, ಟೇಬಲ್ ಜನರೇಟ್ ಮಾಡಿದ್ದೀನಿ, ಮಾರ್ಕ್ಸ್ ಕೋರ್ಡು ಒಂದು 50 ವ್ಯಾಲ್ಯೂ ತೊಗೊಂಡಿದ್ದೀನಿ. ನೋಡಿ 50 ವ್ಯಾಲ್ಯೂಸ್ ತೊಗೊಂಡಿದ್ದೀನಿ ನಾನು ಇಲ್ಲಿ. ಅದಾದಮೇಲೆ ಕ್ಲಾಸ್ ಇಂಟರ್ವಲ್ ಹಾಕೊಂಡಿದ್ದೀನಿ, ರೇಂಜ್ ತೊಗೊಂಡಿದ್ದೀನಿ. ಅದಾದಮೇಲೆ ಅಪ್ಪರ್ ಲಿಮಿಟ್ ತೊಗೊಂಡಿದ್ದೀನಿ ಎಷ್ಟು ಬರುತ್ತೆ ಅಂತ. ಅದಾದಮೇಲೆ ಬಿನ್ ವ್ಯಾಲ್ಯೂ ಹಾಕೊಂಡಿದ್ದೀನಿ. ಬಿನ್ ವ್ಯಾಲ್ಯೂ ಆದಮೇಲೆ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಓಕೆ, ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಿದಾಗ ನೋಡಿ ಸಮ್ಮನ್ನು ತೊಗೊಂಡಿದ್ದೀನಿ. ಹೇಳ್ಕೊಟ್ಟಿದ್ದೆ ನಿಮ್ಗೆ ಯಾವ ಥರ ಮಾಡೋದು ಅಂತ. ಆ ಥರ ತೊಗೊಂಡು ಒಂದು ಎಕ್ಸ್ಟ್ರಾ ಸಿಂಬಲ್ ತೊಗೊಂಡು ಇಲ್ಲಿ ಆಟೋ ಸಿಮ್ ಅಂತ ಕೊಟ್ಟರೆ ಬಂದ್ಬಿಡುತ್ತೆ. ಇಲ್ಲಿ ಟೈಪ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಸೊ ಇವಾಗ ರಿಲೇಟಿವ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾನು ಇಲ್ಲಿ. ಸೊ ರಿಲೇಟಿವ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ನಾನು ರಿಲೇಟಿವ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಈ ಫ್ರೀಕ್ವೆನ್ಸಿಗೆ, ಈ ರೇಂಜ್ಗೆ. ಸೊ ಅದಕ್ಕೆ ಏನು ಮಾಡಬೇಕು, ಈಕ್ವಲ್ಸ್ ಫಾರ್ಮುಲಾ ಬಂದು ಸಿ ದ ಫಾರ್ಮುಲಾ ಈಕ್ವಲ್ಸ್ ಇಲ್ಲಿ ಯಾವುದು ದಿಸ್ ಸೆಲ್ ಅಂದರೆ ಈ ರೇಂಜು ಡಿವೈಡೆಡ್ ಬೈ ನಂಬರ್ ಆಫ್ ಡೇಟಾ ಎಷ್ಟಿದೆ ನಮಗಿಲ್ಲಿ ತೊಗೊಂಡ್ರೆ ಇಲ್ಲಿ 50 ಸ್ಟೂಡೆಂಟ್ಸ್ ಡೇಟಾ ತೊಗೊತಾ ಇದ್ದೀನಿ. ಓಕೆ, ಸೊ ಅದಕ್ಕೆ ಏನು ಮಾಡ್ಬೇಕು ನಾನು ಇಲ್ಲಿ 50 ಅಂತ ಹಾಕೊಬೇಕು. ಓಕೆ, ಸೊ 50 ಅಂತ ಹಾಕೊಂಡು ಎಂಟ್ರ್ ಹೊಡಿದ್ರೆ ನೋಡಿ ಬರುತ್ತೆ ನಮಗೆ ಇಲ್ಲಿ. ಬಿಕಾಸ್ ಇಲ್ಲಿ 0 ಇದ್ರೆ ಆಟೋಮೆಟಿಕಲಿ 0 ಬರುತ್ತೆ ನನಗೆ ಇಲ್ಲಿ. ಅದೇ ಥರ ಇನ್ಕ್ರೀಸ್ ಮಾಡ್ತಾ ಹೋಗಿ. ಸೊ ಇಲ್ಲಿ ಗೆಟ್ ದ ವ್ಯಾಲ್ಯೂಸ್ ಇಯರ್. ಓಕೆ, ಸೊ ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ನನಗಿಲ್ಲಿ 1 ಬರಬೇಕು. ಸೊ ಲೆಟ್ ಮಿ ಸಿ ಬರುತ್ತೋ ಇಲ್ಲೋ ಅಂತ. ಸೊ ಇದನ್ನೆಲ್ಲ ಡ್ರ್ಯಾಗ್ ಮಾಡಿ ಜಸ್ಟ್ ಇಲ್ಲಿ ಆಟೋ ಸಮ್ ಅಂತ ಕೊಟ್ಟರೆ ನೋಡಿ ಇಲ್ಲಿ 1 ಬಂತು ಇಲ್ಲಿ ನಮಗೆ. ಓಕೆ, ಸೊ ದಿಸ್ ಇಸ್ ಹೌ
ವಾಟ್ ಯು ಫೈಂಡ್ ಇಯರ್. ಒಂದು ಫಾಂಟ್ ಇನ್ಕ್ರೀಸ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಇಲ್ಲಿ. ಓಕೆ, ಸೊ 1 ಬಂದಿದೆ, ದಟ್ ಮೀನ್ಸ್ ಇಟ್ ಈಸ್ ಕರೆಕ್ಟ್ ಅಂದ್ಬಿಟ್ಟು. ಓಕೆ, ನಾವು ಇವಾಗ ಇದಕ್ಕೆ ಗ್ರಾಫ್ ಪ್ಲಾಟ್ ಮಾಡಬೇಕು. ಪ್ಲಾಟ್ ಮಾಡಬೇಕು ಅಂದರೆ ಸೇಮ್ ಆಸ್ ಫ್ರೀಕ್ವೆನ್ಸಿ ಹೆಂಗೆ ಪ್ಲಾಟ್ ಮಾಡಿದ್ರು ಗ್ರಾಫ್ ಸೆಕೆಂಡ್ ಮೆಥಡಲ್ಲಿ, ಗೊತ್ತಿಲ್ಲ ಅಂದ್ರೆ ಒಂದ್ಸಲಿ ನೋಡಿ. ಜಸ್ಟ್ ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು 1 ಬೇಕಾಗಿಲ್ಲ, ಇಲ್ಲಿವರೆಗೂ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿಬಿಟ್ಟು ಇನ್ಸರ್ಟ್ ಕಾಲಮ್ ಸೆಕೆಂಡ್ ಟೈಪ್. ಓಕೆ, ನೋಡಿ ಬಂತಿಲ್ಲ ನಮಗೆ. ಓಕೆ, ನೋಡಿ ಬಂದಿದೆ ನಮಗಿಲ್ಲಿ ರಿಲೇಟಿವ್ ಫ್ರೀಕ್ವೆನ್ಸಿ ಗ್ರಾಫ್ ಅಂದ್ಬಿಟ್ಟು. ಸೊ ಇದರಲ್ಲಿ ಮತ್ತೆ ಹಿಸ್ಟೋಗ್ರಾಮ್ ಮಾಡಬೇಕಾದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಇಲ್ಲಿ ಒನ್ ಆಫ್ ದ ಬಾರ್ಸ್ ಕ್ಲಿಕ್ ಮಾಡಿ ಇದನ್ನು ರೈಟ್ ಕ್ಲಿಕ್ ಮಾಡಿಬಿಟ್ಟು ಫಾರ್ಮೆಟ್ ಡೇಟಾ ಸೀರೀಸ್, ಸೊ ಇದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋ ಗ್ಯಾಪ್ ಇಡ್ಸ್ ಅಂತ ಬರುತ್ತೆ, ಇದನ್ನು 0 ಮಾಡಿ. ಸೊ ಆಟೋಮೆಟಿಕಲಿ ಎಕ್ಸ್ಟೆಂಡ್ ಆಗುತ್ತೆ. ಸೊ ದಿಸ್ ಇಸ್ ದ ಹಿಸ್ಟೋಗ್ರಾಮ್ ಚಾರ್ಟ್. ಹಿಸ್ಟೋಗ್ರಾಮ್ ಮೀನ್ಸ್ ಫಾರ್ ದಟ್ ಪರ್ಟಿಕ್ಯುಲರ್ ರೇಂಜ್, ಈ ರೇಂಜ್ಗೆ ಹೌ ಮೆನಿ ನಂಬರ್ ಆಫ್ ವ್ಯಾಲ್ಯೂಸ್ ಇದೆ ಅಂತ. ಓಕೆ, ಸೊ ಮಲ್ಟಿಪಲ್ ಕಲರ್ಸ್ ಬೇಕು ಅಂತಂದರೆ ಗೋ ಟು ಫಿಲ್ ಆಪ್ಷನ್, ವೇರಿ ಕಲರ್ಸ್ ಬೈ ಪಾಯಿಂಟ್, ಮಲ್ಟಿಪಲ್ ಕಲರ್ಸ್ ಆಗುತ್ತೆ. ಆಮೇಲೆ ಇಫ್ ಯು ನೀಡ್ ಅ ಡೇಟಾ ಆನ್ ದಟ್ ಪರ್ಟಿಕ್ಯುಲರ್ ಟಾಪ್ ಅಂತಂದರೆ ಕ್ಲಿಕ್ ಒನ್ ಆಫ್ ದ ಬಾರ್. ಸೊ ಡೇಟಾ ಲೇಬಲ್ಗೆ ಹೋಗ್ಬಿಟ್ಟು ಇನ್ಸೈಡ್ ಎಂಡ್ ಅಂತ ಕೊಟ್ಟರೆ ಸೊ ಆಟೋಮೆಟಿಕಲಿ ಎಲ್ಲದಕ್ಕೂ ಬಂದ್ಬಿಡುತ್ತೆ ನಮಗಿಲ್ಲಿ. ಸೊ ಸಿಮಿಲರ್ಲಿ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಕೊಡ್ಬೋದು. ಅದಕ್ಕೆ ಆಕ್ಸಿಸ್ ಟೇಬಲ್ಗೆ ಹೋಗ್ಬಿಟ್ಟು ಹಾರಿಸಾಂಟಲ್ ಬಿಲೋ ಎಕ್ಸ್ ಆಕ್ಸಿಸ್, ಆಮೇಲೆ ಸಿಮಿಲರ್ಲಿ ಟಿಲ್ಟೆಡ್ ವರ್ಟಿಕಲ್ ವೈ ಆಕ್ಸಿಸ್. ಸೊ ಟೈಪ್ ಮಾಡ್ಬೋದು. ಸೊ ದಿಸ್ ಇಸ್ ಹೌ we can do the calculate the relative frequency for the set of data and plot the histogram chart. Okay, so ಗೊತ್ತಾಗಿಲ್ಲ ಅಂತಂದರೆ ವಿಡಿಯೋನ ಮತ್ತೆ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈಸಿಯಾಗಿ ಅರ್ಥ ಆಗುತ್ತೆ. ಸ್ಟೆಪ್ಸ್ನ ಫಾಲೋ ಅಪ್ ಮಾಡಿ. ಯು ಕ್ಯಾನ್ ಡೂ ಇಟ್ ಬೈ ಯುವರ್ ಸೆಲ್ಫ್ ಎನಿವೇರ್ ಎನಿ ಟೈಮ್. ಥ್ಯಾಂಕ್ ಯು. ಫಾರ್ ಮೋರ್ ಸಚ್ ಕೈಂಡ್ ಆಫ್ ವಿಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್ ನಮ್ಮ ಡಿಪ್ಲೊಮಾ ಚಾನಲ್. ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ಸೊ ಯುಲ್ ಗೆಟ್ ದ ಫ್ರೀಕ್ವೆಂಟ್ ಅಪ್ಡೇಟ್ಸ್. ಇನ್ನು ನಿಮಗೆ ಇಫ್ ಯು ವಾಂಟ್ ಈಚ್ ಆ್ಯಂಡ್ ಎವ್ರಿ ಪ್ರೋಗ್ರಾಮ್ ವಿಡಿಯೋಸ್ ಇನ್ ಡೀಟೇಲ್, ಡೌನ್ಲೋಡ್ ದ ನಮ್ಮ ಡಿಪ್ಲೊಮಾ ಆ್ಯಪ್. ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ, ಡೌನ್ಲೋಡ್ ಮಾಡಿ. ಯು ವಿಲ್ ಗೆಟ್ ದ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ವೈಸ್ ಡಿಸ್ಕ್ರಿಪ್ಷನ್ ಫಾರ್ ಈಚ್ ಆ್ಯಂಡ್ ಎವ್ರಿ ಎಕ್ಸ್ಪೆರಿಮೆಂಟ್. ಇಂಡಿವಿಜುವಲ್ ಎಕ್ಸ್ಪೆರಿಮೆಂಟ್ ಎಕ್ಸ್ಪ್ಲನೇಷನ್ ಸಿಗುತ್ತೆ ನಿಮಗೆ ವಿತ್ ರೆಕಾರ್ಡ್ ಕಂಟೆಂಟ್ಸ್, ವಿತ್ MCQs ಆ್ಯಂಡ್ ವಿತ್ ಮಲ್ಟಿಪಲ್ ವಿಡಿಯೋಸ್, ಸೊ ದಟ್ ಯು ಕ್ಯಾನ್ ಈಸಿಲಿ ಅನಲೈಸ್ ದ ಲ್ಯಾಬ್. ನಿಮ್ಗೆ ಯಾವುದೂ ಕಷ್ಟ ಆಗಲ್ಲ. ಸೊ ಈಸಿಯಾಗಿ ಅರ್ಥ ಮಾಡ್ಕೊಳೋದಕ್ಕೆ ಹೆಲ್ಪ್ ಆಗುತ್ತೆ. ಕ್ಲೀನಾಗಿ ಅರ್ಥ ಆಗೋಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಡೌನ್ಲೋಡ್ ದ ಆ್ಯಪ್ ಆ್ಯಂಡ್ ಯೂಸ್ ದ ಫೀಚರ್ಸ್. ಥ್ಯಾಂಕ್ ಯು.